ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಎಲ್ಲವನ್ನ ನೋಡುವ ದೇವರು. ಅದಕ್ಕೆ ಆಧಾರವಾಗಿ ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನ ನೋಡುವ ದೇವರೆಂದು ಹೆಸರಿಟ್ಟಳು. ನೋಡ್ರಿ, ಸತ್ಯವೇದದಲ್ಲಿ ಅನೇಕ ಭಕ್ತರು ತಮ್ಮ ಜೀವಿತದಲ್ಲಿ ದೇವರು ಸಂಧಿಸಿದಾಗ ಅನೇಕ ಹೆಸರುಗಳನ್ನು ಕೊಟ್ಟು ಹೇಳಿ ದೇವರನ್ನು ಸ್ತುತಿಸಿದ್ದಾರೆ. ಅಬ್ರಹಾಮನನ್ನು ನೋಡಿದರೆ ಒಂದು ಬಲಿ, ಅವನ ಮಗನನ್ನು ಕೊಡಬೇಕಾಗಿತ್ತು. ಅದರ ಪರವಾಗಿ ದೇವರು ಒಂದು ಕುರಿಮರಿಯನ್ನು ಕೊಟ್ಟಾಗ ಯೆಹೋವ ಈರೆ, ಒದಗಿಸುವನು ಎಂಬುದಾಗಿ ದೇವರಿಗೆ ಹೆಸರು ಕೊಟ್ಟ. ಮೋಶೆ ಯುದ್ಧಕ್ಕಾಗಿ ತನ್ನ ಕೈಗಳನ್ನು ಮೇಲೆ ಕೆತ್ತುವಾಗ ಇಸ್ರಾಯೇಲರು ಜಯಗೊಳ್ಳುತ್ತಾ ಇದ್ದರು, ಕೈಗಳು ಕೆಳಗೆ ಬೀಳುವಾಗ ಅಮಾಲೇಕರು ಜಯ ಹೊಂದುತ್ತಾ ಇದ್ದರು. ಆ ಸಮಯದಲ್ಲಿ ಯೆಹೋಶುವನನ್ನು ಯುದ್ಧಕ್ಕೆ ಕಳಿಸಿದಾಗ ವಿನ್ ಆಗ್ತಾರೆ. ಆಗ ಮೋಶೆ ಹೇಳ್ತಾನೆ, ಯೆಹೋವ ನಿಸಿ ಅಂದರೆ ಕರ್ತನು ನನ್ನ ಜಯ ಧ್ವಜ. ಗಿದ್ಯೋನನು ದೇವರಿಗೊಂದು ಹೆಸರು ಕೊಡ್ತಾನೆ, ಯೆಹೋವ ಶಮ್ಮ ಅಂದರೆ ಕರ್ತನು ನನ್ನ ಸಮಾಧಾನ. ದಾವೀದನು ದೇವರಿಗೊಂದು ಹೆಸರು ಕೊಡ್ತಾನೆ, ಯೆಹೋವ ರುವ ಅಂದರೆ ಕರ್ತನು ನನ್ನ ಕುರುಬನು. ಮೀಕನು ಒಂದು ಹೆಸರು ಕೊಡ್ತಾನೆ, ತಡೆಗಳನ್ನು ಒಡೆದು ಹಾಕುವ ದೇವರು. ಅದೇ ವಿಧದಲ್ಲಿ ಇಲ್ಲಿ ಓದಿದ ವಾಕ್ಯ ಭಾಗದಲ್ಲಿ ಹಾಗರಳು ದೇವರನ್ನು ನೋಡಿ ಒಂದು ಹೆಸರನ್ನು ಕೊಡುತ್ತಿದ್ದಾಳೆ, ಎಲ್ಲವನ್ನ ನೋಡುವ ಎಲ್ರೋಹಿ ದೇವರು. ನೋಡ್ರಿ, ದೇವರು ನಮ್ಮನ್ನು ಕಾಣುವ ದೇವರಾಗಿದ್ದಾರೆ, ನಮ್ಮನ್ನು ನೋಡುವ ದೇವರಾಗಿದ್ದಾರೆ. ಅನುಭವದಿಂದ ಹಾಗರಳು ಹೇಳುತ್ತಿದ್ದಾಳೆ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಫ್ರಾನ್ಸ್ ದೇಶದಲ್ಲಿ ಕಟ್ಟಲ್ಪಟ್ಟಂಥ ಒಂದು ದೊಡ್ಡ ದೇವಾಲಯದಲ್ಲಿ ಕಾನಾ ಊರಿನಲ್ಲಿ ಕರ್ತನು ಮಾಡಿದ ಒಂದು ಅದ್ಭುತವಾದ ಆ ಚಿತ್ರಿಸಿದ ದೃಶ್ಯವನ್ನು ಒಂದು ಕರಿಕಲ್ಲಿನಲ್ಲಿ ಕೆತ್ತುವುದಕ್ಕಾಗಿ ಒಬ್ಬ ಶಿಲ್ಪಿಯೊಬ್ಬನಿಗೆ ಕೊಟ್ಟರು. ಆ ಶಿಲ್ಪಿಯು ಹಗಲು ರಾತ್ರಿ ಈ ಮದುವೆಯ ದೃಶ್ಯವನ್ನು ಕಲ್ಲಿನಲ್ಲಿ ಬಹಳ ಕೇರ್ಫುಲ್ ಆಗಿ ಕೆತ್ತುತ್ತಾ ಇದ್ದನು. ಆ ದೃಶ್ಯವನ್ನೆಲ್ಲ ಕಲ್ಲಿನಲ್ಲಿ ಕೆತ್ತುವುದನ್ನು ಆ ಶಿಲ್ಪಿಯ ಮಗನು ನೋಡುತ್ತಲೇ ಇದ್ದನು. ಅವನು ಆ ತಂದೆಯ ಬಳಿ ಹೋಗಿ, ಅಪ್ಪ, ಈ 6 ಜಾಡಿಗಳನ್ನು ದೇವಾಲಯದ 20 ಅಡಿ ಎತ್ತರದಲ್ಲಿ ಇಟ್ಟಿರುತ್ತಾರೆ. ಅಷ್ಟು ಎತ್ತರದಲ್ಲಿ ಈ ಜಾಡಿಗಳನ್ನು ಯಾರಾದರೂ ಗಮನಿಸಿ ನೋಡ್ತಾರಾ? ನೀವು ಹೇಗಾದರೂ ಕೆಲಸ ಮಾಡ್ಬೋದಲ್ವಾ ಎಂಬುದಾಗಿ ತಂದೆಗೆ ಹೇಳಿದಾಗ, ಆಗ ತಂದೆ ಹೇಳಿದ, ಮಗನೇ, ನಾವು ಜನರು ನೋಡ್ತಾರೋ ಇಲ್ವೋ, ಆದರೆ ನನಗೆ ಕಾಂಟ್ರಾಕ್ಟ್ ಕೊಟ್ಟವರು ಅವರು ಸಹ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಮಗನೇ, ನಮ್ಮನ್ನು ನೋಡುವ ಒಬ್ಬರ ದೇವರಿದ್ದಾರೆ, ಅವರು ನೋಡ್ತಾರೆ. ಅದಕ್ಕೆ ನಾನು ಈ ಕೆಲಸವನ್ನು ಮನುಷ್ಯರಿಗಾಗಿ ಮಾಡುತ್ತಾ ಇಲ್ಲ, ಕರ್ತನು ನೋಡುತ್ತಾನೆಂಬುದಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಿವತ್ತು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ನೀವೇನು ಮಾಡಿದ್ರು, ನೀವೆಲ್ಲಿದ್ದರು, ಒಂಟಿಯಾಗಿದ್ದರು, ಒಂದು ವೇಳೆ ಪಾಸ್ಟರ್ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನನ್ನ ಕೋಣೆಯೊಳಗೆ ನಾನು ಏನು ಮಾಡ್ತೇನೆ ಗೊತ್ತಿಲ್ಲ, ಸ್ತೋತ್ರ, ಆದರೆ ನಿನ್ನನ್ನು ನೋಡುವುದಕ್ಕೆ ಯಾರು ಇದ್ದಾರೋ ಇಲ್ಲವೋ, ಆದರೆ ದೇವರು ನಿನ್ನನ್ನು ಎಲ್ಲ ಸಮಯದಲ್ಲಿ ನೀನು ಕೂತುಕೊಳ್ಳುವುದು, ಹೇಳೋದು, ಮಲಗೋದು, ನಿನ್ನ ಪ್ರತಿಯೊಂದು ಸಂಗತಿಗಳನ್ನು ದೇವರು ಬಲ್ಲವನಾಗಿದ್ದಾನೆ. ಅದಕ್ಕೆ ಹಾಗರಳು ಹೇಳುತ್ತಿದ್ದಾಳೆ, ನನ್ನನ್ನು ನೋಡುವ ದೇವರು. ಈ ಹಾಗರಳು ಯಾರೇ? ದಾಸಿ, ಗುಲಾಮಳು. ನೋಡ್ರಿ, ಅಬ್ರಹಾಮ ದೇವರೊಟ್ಟಿಗೆ ಒಂದು ಐಕ್ಯ ಇದೆ, ದೇವರೊಟ್ಟಿಗೆ ಒಂದು ಸಂಬಂಧವಿದೆ. ಸ್ತೋತ್ರ, ಸಾರಳು ದೇವರ ಒಟ್ಟಿಗೆ ಐಕ್ಯವಾಗಿರುವ ಕುಟುಂಬ. ಇವಳು ದೇವರ ಬಗ್ಗೆನೇ ಗೊತ್ತಿಲ್ಲ. ಒಂದು ವೇಳೆ ಅವಳು ನೆನೆಸಿರಬಹುದು, ಏನಂತ ಹೇಳಿದ್ರೆ, ಕರ್ತನ ಕಣ್ಗಳು ಅಬ್ರಹಾಮನನ್ನು ನೋಡಬಹುದು, ಸಾರಳನ್ನು ನೋಡಬಹುದು, ಆದರೆ ನಾನು ಅನ್ಯಳು, ದಾಸಿ, ಗುಲಾಮಳು, ನನ್ನನ್ನು ದೇವರ ಕಣ್ಗಳು ನೋಡುತ್ತದಾ
ಎಂಬುದಾಗಿ ಒಂದು ವೇಳೆ ತಿಳ್ಕೊಂಡಿರಬಹುದಾ? ಅರಣ್ಯದಲ್ಲಿ ಅಲಿಯುತ್ತಿದ್ದಾಳೆ, ಸ್ತೋತ್ರ, ಅಬ್ರಾಹಮನಿಂದ ಕೈ ಬಿಡಲ್ಪಟ್ಟಿದ್ದಾಳೆ. ಅಂಥ ಸಮಯದಲ್ಲಿ ಅವಳನ್ನು ಯಾರು ನೋಡಿದ್ರೋ ಇಲ್ವೋ, ದೇವರು ನೋಡಿ ಮಾತನಾಡಿ ತಿರುಗಿ, ನೀನು ಅಬ್ರಾಹಮನ ಬಳಿಗೆ ಹೋಗೋ, ನಾನು ನಿನ್ನ ಸಂತತಿಯನ್ನು ಬ್ಲೆಸ್ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಇಲ್ವೋ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರೊಬ್ಬರಿದ್ದಾರೆ. ನಿಮ್ಮನ್ನು ಯಾರು ನೋಡ್ತಾರೋ ಇಲ್ವೋ, ನಿಮ್ಮನ್ನು ನೋಡುವ ದೇವರಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಬೇಡ್ರೆ, ದೇವರು ನಿಮ್ಮನ್ನು ನೋಡಿ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ, ತಕ್ಕ ಸಮಯದಲ್ಲಿ ನಿಮಗೊಂದು ಅದ್ಭುತವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಿರೋದಾದರೆ ಕಣ್ಗಳನ್ನು ಮುಚ್ಚಿ ನನ್ನನ್ನು ನೋಡುವ ಎಲ್ರೋಹಿ ದೇವರೇ, ನಿನ್ನನ್ನು ಕೊಂಡಾಡ್ತೇನೆ, ನಿನ್ನನ್ನು ಆರಾಧಿಸ್ತೇನೆ, ನಿನ್ನ ನಾಮವನ್ನು ನಾನು ಘನಪಡಿಸ್ತೇನೆ ಎಂಬುದಾಗಿ ಹೇಳಿ ಕರ್ತನ ನಾಮವನ್ನು ಘನಪಡಿಸ್ರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಎಲ್ರೋಹಿಯಾದ ದೇವರು, ನಮ್ಮನ್ನು ಕಾಣುವ ದೇವರು, ನಮ್ಮನ್ನು ನೋಡುವ ದೇವರು. ಒಂಟಿಯಾಗಿ ಕೈ ಬಿಡಲ್ಪಟ್ಟಾಗ, ನಿರಾಶೆಯ ಅನುಭವದಲ್ಲಿ ಇರುವಾಗ, ಕರ್ತನೇ, ನಾವು ದುಃಖ ಭ್ರಾಂತದಲ್ಲಿ ಇರುವಾಗ, ಚಿಂತಾ ಭ್ರಾಂತದಲ್ಲಿ ಇರುವಾಗ, ನೀವು ನಮ್ಮನ್ನು ನೋಡುವ, ನಮ್ಮನ್ನು ಕಾಣುವ, ನಮಗೆ ಸಹಾಯ ಮಾಡುವ, ನಮಗೆ ಬಿಡುಗಡೆ ಕೊಡುವ ದೇವರು ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಜೀವಿತದಲ್ಲಿ ದೇವರು ನನ್ನನ್ನು ಗಮನಿಸೋದಿಲ್ವ, ನನ್ನನ್ನು ನೋಡುವುದಿಲ್ವ, ನನ್ನನ್ನು ಕಾಣೋದಿಲ್ವ ಎಂಬುದಾಗಿ ಯಾರೆಲ್ಲ ಅಂದ್ಕೊಳ್ತಾ ಇದ್ದಾರೋ, ಒಬ್ಬೊಬ್ಬರ ಜೀವಿತದಲ್ಲಿ ಈ ಕ್ಷಣವೇ ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಅವರನ್ನ ಮುಟ್ಟಲಿ. ಅವರು ಕೂಡ ಹಾಗರಳ ಹಾಗೆ ಹೇಳಿ, ನನ್ನ ದೇವರು ನನ್ನನ್ನು ನೋಡುತ್ತಿದ್ದಾರೆ ಎಂಬಂಥ ಒಂದು ಭಾವನೆ ದೇವರೇ ಅವರಿಗೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನು ಕಾಣುವ, ನೋಡುವ ದೇವರು. ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ನೋಡೋದು ಮಾತ್ರವಲ್ಲ, ನಿಮಗೊಂದು ಅದ್ಭುತ ಮಾಡ್ತಾರೆ, ನಿಮಗೊಂದು ಬಿಡುಗಡೆ ಕೊಡ್ತಾರೆ. ದೇವರನ್ನ ನಂಬ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.